ಭಾರತವು ಪಾಕಿಸ್ತಾನದ ವಿರುದ್ಧ ಸಮರ ಸಾರಿದೆ. ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದ ಮೇಲೆ ಇಡೀ ವಿಶ್ವವೇ ಕಣ್ಣಿಡುವ ಸಾಧ್ಯತೆಯೂ ಇದೆ. ಯಾಕೆಂತೀರಾ ಈ ರಿಪೋರ್ಟ್ ನೋಡಿ. ಬೇಜವಾಬ್ದಾರಿ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ? ವಿಶ್ವ ನಾಯಕರಿಗೆ ರಾಜನಾಥ್ ಸಿಂಗ್ ಪ್ರಶ್ನೆ. ಪಾಕಿಸ್ತಾನಿಗಳು ರಣರಕ್ಕಸರು. ಧರ್ಮದ ಅಮಲೇರಿಸಿಕೊಂಡು ಅದ್ಯಾವುದೋ ಮೂರ್ಖನ ಮಾತು ಕೇಳಿಕೊಂಡು ಕಾಶ್ಮೀರಕ್ಕೆ ಬಂದು ಹಿಂದೂಗಳನ್ನೇ ಹುಡುಕಿ ಕಲ್ಮಾ ಓದಿಸಿ ಪ್ಯಾಂಟ್ ಬೆಚ್ಚಿಸಿ ಧರ್ಮ ಯಾವುದು ಅಂತ ತಿಳಿದು ಹಣೆಗೆ ಬುಲೆಟ್ ಇಳಿಸಿ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ರು. ಅಂಥ ನಾಲಾಯಕ ದೇಶದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿದಾಗ ಶಹಬಾಜ್ ಶರೀಫ್ ಸರ್ಕಾರದ ಸಚಿವರು ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆ ಹಾಕಿದ್ದರು. ಅದನ್ನೇ ಈಗ ಭಾರತ ಪ್ರಶ್ನೆ ಮಾಡ್ತಾ ಇದೆ. ಬೇಜವಾಬ್ದಾರಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರಬೇಕಾ ಅಂತ विश्व नायकರಿಗೆ ಕೇಳುತ್ತಿದೆ. हमने उनके न्यूक्लियर ब्लैकमेल की भी परवाह नहीं की है. पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? धर्म केಳಿದವರಿಗೆ कर्मवे ಹೊಡೆದಿದೆ. उन्होंने धर्म देखकर बेगुनाहों की जान ली. यह पाकिस्तान का कर्म था. हमने कर्म देखकर उनका खात्मा किया. यह हमारा भारतीय धर्म है. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶ ನೀಡಿದೆ. ಮತ್ತೆ ಒಂದೇ ಒಂದು ಉಗ್ರ ದಾಳಿ ನಡೆದರೂ ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಭಾರತವು ಪಾಕಿಸ್ತಾನದ ವಿರುದ್ಧ ಸಮರ ಸಾರಿದೆ. ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದ ಮೇಲೆ ಇಡೀ ವಿಶ್ವವೇ ಕಣ್ಣಿಡುವ ಸಾಧ್ಯತೆಯೂ ಇದೆ. ಯಾಕೆಂತೀರಾ ಈ ರಿಪೋರ್ಟ್ ನೋಡಿ. ಬೇಜವಾಬ್ದಾರಿ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ? ವಿಶ್ವ ನಾಯಕರಿಗೆ ರಾಜನಾಥ್ ಸಿಂಗ್ ಪ್ರಶ್ನೆ. ಪಾಕಿಸ್ತಾನಿಗಳು ರಣರಕ್ಕಸರು. ಧರ್ಮದ ಅಮಲೇರಿಸಿಕೊಂಡು ಅದ್ಯಾವುದೋ ಮೂರ್ಖನ ಮಾತು ಕೇಳಿಕೊಂಡು ಕಾಶ್ಮೀರಕ್ಕೆ ಬಂದು ಹಿಂದೂಗಳನ್ನೇ ಹುಡುಕಿ ಕಲ್ಮಾ ಓದಿಸಿ ಪ್ಯಾಂಟ್ ಬೆಚ್ಚಿಸಿ ಧರ್ಮ ಯಾವುದು ಅಂತ ತಿಳಿದು ಹಣೆಗೆ ಬುಲೆಟ್ ಇಳಿಸಿ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ರು. ಅಂಥ ನಾಲಾಯಕ ದೇಶದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿದಾಗ ಶಹಬಾಜ್ ಶರೀಫ್ ಸರ್ಕಾರದ ಸಚಿವರು ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆ ಹಾಕಿದ್ದರು. ಅದನ್ನೇ ಈಗ ಭಾರತ ಪ್ರಶ್ನೆ ಮಾಡ್ತಾ ಇದೆ. ಬೇಜವಾಬ್ದಾರಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರಬೇಕಾ ಅಂತ विश्व नायकರಿಗೆ ಕೇಳುತ್ತಿದೆ. हमने उनके न्यूक्लियर ब्लैकमेल की भी परवाह नहीं की है. पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? धर्म ಕೇಳಿದವರಿಗೆ कर्मवे ಹೊಡೆದಿದೆ. उन्होंने धर्म देखकर बेगुनाहों की जान ली. यह पाकिस्तान का कर्म था. हमने कर्म देखकर उनका खात्मा किया. यह हमारा भारतीय धर्म है. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶ ನೀಡಿದೆ. ಮತ್ತೆ ಒಂದೇ ಒಂದು ಉಗ್ರ ದಾಳಿ ನಡೆದರೂ ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಭಾರತವು ಪಾಕಿಸ್ತಾನದ ವಿರುದ್ಧ ಸಮರ ಸಾರಿದೆ. ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದ ಮೇಲೆ ಇಡೀ ವಿಶ್ವವೇ ಕಣ್ಣಿಡುವ ಸಾಧ್ಯತೆಯೂ ಇದೆ. ಯಾಕೆಂತೀರಾ ಈ ರಿಪೋರ್ಟ್ ನೋಡಿ.
ಬೇಜವಾಬ್ದಾರಿ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ? ವಿಶ್ವ ನಾಯಕರಿಗೆ ರಾಜನಾಥ್ ಸಿಂಗ್ ಪ್ರಶ್ನೆ. ಪಾಕಿಸ್ತಾನಿಗಳು ರಣರಕ್ಕಸರು. ಧರ್ಮದ ಅಮಲೇರಿಸಿಕೊಂಡು ಅದ್ಯಾವುದೋ ಮೂರ್ಖನ ಮಾತು ಕೇಳಿಕೊಂಡು ಕಾಶ್ಮೀರಕ್ಕೆ ಬಂದು ಹಿಂದೂಗಳನ್ನೇ ಹುಡುಕಿ ಕಲ್ಮಾ ಓದಿಸಿ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಯಾವುದು ಅಂತ ತಿಳಿದು ಹಣೆಗೆ ಬುಲೆಟ್ ಇಳಿಸಿ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ರು. ಅಂಥ ನಾಲಾಯಕ ದೇಶದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿದಾಗ ಶಹಬಾಜ್ ಶರೀಫ್ ಸರ್ಕಾರದ ಸಚಿವರು ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆ ಹಾಕಿದ್ದರು. ಅದನ್ನೇ ಈಗ ಭಾರತ ಪ್ರಶ್ನೆ ಮಾಡ್ತಾ ಇದೆ. ಬೇಜವಾಬ್ದಾರಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರಬೇಕಾ ಅಂತ विश्व नायकರಿಗೆ ಕೇಳುತ್ತಿದೆ. कि हमने उनके न्यूक्लियर ब्लैकमेल की भी परवाह नहीं की है. पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? धर्म ಕೇಳಿದವರಿಗೆ ಕರ್ಮವೇ ಹೊಡೆದಿದೆ. उन्होंने धर्म देखकर बेगुनाहों की जान ली. यह पाकिस्तान का कर्म था. हमने कर्म देखकर उनका खात्मा किया. यह हमारा भारतीय धर्म है. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶ ನೀಡಿದೆ. ಮತ್ತೆ ಒಂದೇ ಒಂದು ಉಗ್ರ ದಾಳಿ ನಡೆದರೂ ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಭಾರತವು ಪಾಕಿಸ್ತಾನದ ವಿರುದ್ಧ ಸಮರ ಸಾರಿದೆ. ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದ ಮೇಲೆ ಇಡೀ ವಿಶ್ವವೇ ಕಣ್ಣಿಡುವ ಸಾಧ್ಯತೆಯೂ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬೇಜವಾಬ್ದಾರಿ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ? ವಿಶ್ವ ನಾಯಕರಿಗೆ ರಾಜನಾಥ್ ಸಿಂಗ್ ಪ್ರಶ್ನೆ. ಪಾಕಿಸ್ತಾನಿಗಳು ರಣರಕ್ಕಸರು. ಧರ್ಮದ ಅಮಲೇರಿಸಿಕೊಂಡು ಅದ್ಯಾವುದೋ ಮೂರ್ಖನ ಮಾತು ಕೇಳಿಕೊಂಡು ಕಾಶ್ಮೀರಕ್ಕೆ ಬಂದು ಹಿಂದೂಗಳನ್ನೇ ಹುಡುಕಿ ಕಲ್ಮಾ ಓದಿಸಿ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಯಾವುದು ಅಂತ ತಿಳಿದು ಹಣೆಗೆ ಬುಲೆಟ್ ಇಳಿಸಿ ಹಿಂದೂ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ರು. ಅಂಥ ನಾಲಾಯಕ ದೇಶದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿ ಮಾಡಿದಾಗ ಶಹಬಾಜ್ ಶರೀಫ್ ಸರ್ಕಾರದ ಸಚಿವರು ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆ ಹಾಕಿದ್ದರು. ಅದನ್ನೇ ಈಗ ಭಾರತ ಪ್ರಶ್ನೆ ಮಾಡ್ತಾ ಇದೆ. ಬೇಜವಾಬ್ದಾರಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರಬೇಕಾ ಅಂತ विश्व नायकರಿಗೆ ಕೇಳುತ್ತಿದೆ. कि हमने उनके न्यूक्लियर ब्लैकमेल की भी परवाह नहीं की है. पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? धर्म ಕೇಳಿದವರಿಗೆ ಕರ್ಮವೇ ಹೊಡೆದಿದೆ. उन्होंने धर्म देखकर बेगुनाहों की जान ली. यह पाकिस्तान का कर्म था. हमने कर्म देखकर उनका खात्मा किया. यह हमारा भारतीय धर्म है. ಪಾಪಿ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶ ನೀಡಿದೆ. ಮತ್ತೆ ಒಂದೇ ಒಂದು ಉಗ್ರ ದಾಳಿ ನಡೆದರೂ ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.